ನಮಸ್ಕಾರ ಸ್ನೇಹಿತರೆ, ಕರಾವಳಿ ಫ್ರೇಮ್ಸ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಯಾರೆಲ್ಲ ನಮ್ಮ ವಿಡಿಯೋನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಥವಾ ಹೊಸ ವ್ಯೂವರ್ ಯಾರೆಲ್ಲ ಬಂದಿರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಅಂದರೆ ನಮ್ಮ ಒಂದು ಮಲ್ಲಿಗೆ ಗಿಡಕ್ಕೆ ಇಫೆಕ್ಟ್ ಆಗಿದೆ ಅಂತ ಹೇಳಿ. ಅದು ಹೇಗೆ ಇಫೆಕ್ಟ್ ಆಗಿದೆ ಅಂತ ನಾನು ತೋರಿಸ್ತೇನೆ. ಈಗ ನೋಡಿ, ಎಲೆ ಎಲ್ಲ ಉದುರಿ, ಅಂದರೆ ಈಗ ಗಿಡ ನೋಡುವಾಗ ಜೀವವೇ ಇಲ್ಲ ಅಂತ ಹಾಗೆ ಕಾಣ್ತಾ ಉಂಟು. ಅದು ನಾವು ಕಟ್ ಮಾಡಿ ನೋಡಬೇಕು. ಈಗ ನೋಡಿ, ಈ ಭಾಗದಲ್ಲಿ ಫುಲ್ ಒಣಗಿದೆ. ಈಗ ನಾವು ಎಂತ ಮಾಡಬೇಕು ಹೇಳಿದರೆ, ಈ ಫುಲ್ ಗಿಡವನ್ನು ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಟ್ರೀಟ್ಮೆಂಟ್ ಅಂದರೆ ಈಗ ನಾವು ರಾಸಾಯನಿಕವನ್ನು ಬಳಸಲೇಬೇಕು. ಅಂದರೆ ಹೇಗೆ ನಮಗೆ ರೋಗ ಬಂದಾಗ ನಾವು ಆಯುರ್ವೇದಿಕ್ ಮತ್ತು ಇಂಗ್ಲೀಷ್ ಮೆಡಿಸಿನ್ ತಗೊಳ್ತೇವೆ, ಅದಕ್ಕೆ ಈಗ ಐ ಸಿ ಯುಲ್ಲಿಡುವ ಗಿಡ ಅದಾಗೆ ಆಗಿದೆ. ಅಂದರೆ ನೋಡಿ, ಫುಲ್ಲು ಒಣಗಿ ಹೋಗಿದೆ ಈ ಗಿಡ. ಅದಕ್ಕೆ ಎಂಥ ಬೇರಿಗೆ ಎಂಥದ ಪ್ರಾಬ್ಲಮ್ ಆಗಿದೆ ಆ್ಯಕ್ಚುಲಿ. ಅಂದರೆ ಉಳಿದ ಯಾವ ಗಿಡಕ್ಕೂ ಆಗಲಿಲ್ಲ. ನಾವು ಉಳಿದ ಯಾವ ಗಿಡ ಎಲ್ಲ ಗಿಡಕ್ಕೆ ಮಾಡಿದ ಟ್ರೀಟ್ಮೆಂಟನ್ನೇ ಈ ಗಿಡಕ್ಕೆ ಮಾಡಿದೆ. ಆದರೆ ಇದೊಂದು ಗಿಡಕ್ಕೆ ಎಂಥದ ಇಫೆಕ್ಟ್ ಆಗಿದೆ. ಅಡಿಯಿಂದ ಬೇರಲ್ಲಿ ಎಂತ ಬಂದಿದೆ, ಮಣ್ಣಲ್ಲಿ ಎಂಥದ್ದಾಗಿದೆ, ಅದನ್ನು ಚೆಕ್ ಮಾಡಬೇಕು. ಅದಕ್ಕೆ ಈಗ ಮೊದಲ ಹಂತದಲ್ಲಿ, ಅಂದರೆ ಈಗ ಈ ಗಿಡ ಫುಲ್ಲು ಸಾಯಲಿಲ್ಲ, ಅದು ಒಂದೊಂದು ಗೆಲ್ಲು ಜೀವ ಉಂಟು. ಅದನ್ನು ಉಳಿಸಿಕೊಂಡು ಯಾವುದೆಲ್ಲ ಗೆಲ್ಲು ಒಣಗಿ ಹೋಗಿದೆ ಅದನ್ನು ಟ್ರಿಮ್ ಮಾಡಿ, ಅದಾದಮೇಲೆ ಎಂತ ಮಾಡೋದು ಅಂತ ಮುಂದೆ ನೋಡ್ತಾ ಹೋಗು. ನೋಡಿ, ಈಗೆಲ್ಲ ಈಗ ಜೀವ ಉಂಟು. ಆ್ಯಕ್ಚುಲಿ ಇದು ಕತ್ತರಿ ಯೂಸ್ ಮಾಡೋದಕ್ಕಿಂತ ಕೈಯಲ್ಲಿ ಮಾಡಿದರೆ ನಮಗೆ ಅನುಭವಕ್ಕೆ ಬರ್ತದೆ ಯಾವುದು ಜೀವ ಉಂಟು ಯಾವುದು ಜೀವ ಇಲ್ಲ. ಒಣಗಿದರೆ ಕ್ಲೀನಾಗಿ ಕಟ್ ಆಗ್ತದೆ. ನೋಡಿ, ಇದು ಒಣಗಿದ ಗೆಲ್ಲು. ಇಂಥ ಗೆಲ್ಲುಗಳನ್ನೆಲ್ಲ ತೆಗಿತಾ ಬರಬೇಕು. ಈಗ ಆ್ಯಕ್ಚುಲಿ ಇಷ್ಟು ಒಣಗಿದ್ದು ತೆಗೆದ್ವಿ, ಅಂದರೆ ಎಲ್ಲ ಸಹ ಸತ್ತೋದದ್ದೇ ಸಿಗ್ತಾ ಉಂಟು ಗೆಲ್ಲು ನನಗೆ ಈ ಗಿಡದಲ್ಲಿ. ನಾನೀಗ ಒಂದು ಕಡೆದು ಬೇರೆ ತೆಗೆದು ನೋಡಿದೆ ಗಿಡದ್ದು, ಅದು ಸಹ ಆ್ಯಕ್ಚುಲಿ ಇಫೆಕ್ಟ್ ಆಗಿದೆ. ಇಲ್ಲಿದ್ದು ಮಣ್ಣು, ಅದರಿಂದ ಜೀವ ಇಲ್ಲ ಅಂತ ಅರ್ಥ. ಆದರೆ ಕೆಲವು ಕಡೆ ಒಂದೊಂದು ಗೆಲ್ಲು ಜೀವ ಆಗಿದೆ ಆ್ಯಕ್ಚುಲಿ. ಅದರಲ್ಲಿ ಒಂದು ನನಗೆ ಗಿಡ ಸಿಕ್ಕಿತ್ತು ಮಲ್ಲಿಗೆದ್ದು. ಈಗ ಚಂದ ಮಾಡಿ ಈ ಗಿಡವನ್ನು ಆ ಪ್ಲೇಸಲ್ಲಿ ಇಡುವ. ಅಂದರೆ ಎಷ್ಟು ಗೆಲ್ಲು ಸಿಗ್ತದೆ ನೋಡಿ ಅಷ್ಟನ್ನಿಟ್ಟು ಇನ್ನೊಂದು ವರ್ಷದಲ್ಲಿ ಇದರ ಲೆವೆಲಿಗೆ ತರುವ ಪ್ರಯತ್ನ ಮಾಡ್ತೇನೆ. ಫೈನಲಿ ನಾವು ಒಣಗಿದ ಗೆಲ್ಲುಗಳನ್ನು ತೆಗೆದ್ವಿ. ಅಂದರೆ ಆಲ್ಮೋಸ್ಟ್ 90% ಗಿಡ ಹೋಗಿದೆ ಅದು. ಅಂದರೆ ನಾನು ಬೇರೆ ತನಕ ಚೆಕ್ ಮಾಡಿ ತೆಗೆದದ್ದು. ಆಲ್ಮೋಸ್ಟು ಎಲ್ಲ ಒಣಗಿದೆ, ಅಂದರೆ ತುಳಸಿ ಕಾಷ್ಟದಾಗೆ ಆಗಿದೆ. ಅದನ್ನೆಲ್ಲ ತೆಗೆದು ಈಗ ಇದನ್ನು ಈ ಮಲ್ಲಿಗೆ ತೋಟದಿಂದ ದೂರ ತಗೊಂಡೋಗಿ ಸುಡಬೇಕು. ಆ್ಯಕ್ಚುಲಿ ಸುಟ್ಟರೆ ಒಳ್ಳೆಯದು. ಯಾಕಂದರೆ ಈ ಮಲ್ಲಿಗೆ ಬೇರೆ ಗಿಡಗಳಿಗೆ ಸಹ ಇದರಲ್ಲಿ ಎಂಥ ಇಫೆಕ್ಟ್ ಆಗಿದೆ ಅಂತ ನನಗೆ ಕರೆಕ್ಟ್ ಗೊತ್ತಿರೋದಿಲ್ಲ. ಆದ್ದರಿಂದ ಅದರಲ್ಲಿ ಗಿಡದಲ್ಲಿ ಇದ್ದ ಒಳ್ಳೆಯ ಗೆಲ್ಲುಗಳನ್ನು ಬಿಟ್ಟಿದ್ದೇನೆ. ನೋಡಿ, ಇಷ್ಟು ಗೆಲ್ಲುಗಳನ್ನು ಬಿಟ್ಟಿದ್ದೇನೆ. ಇದು ಗಿಡಕ್ಕೆ ಸಾಧಾರಣ ಒಂದು 8 ವರ್ಷ ಆಯ್ತು. ನನಗೆ ತುಂಬ ಬೇಸರ ಆಗ್ತದೆ ತೆಗೆಯುವಾಗ. ಅದರೆಂತ ಮಾಡೋದು, ಅದು ಬಿಟ್ಟರೆ ಇನ್ನು ಉಳಿದ ಮಲ್ಲಿಗೆ ತೋಟದ ಗಿಡಗಳಿಗೆ ಸಹ ಹರಡುವ ಚಾನ್ಸ್ ಇರೋದರಿಂದ ಈಗ ಫುಲ್ ಕ್ಲೀನ್ ಮಾಡಿದ್ದೇನೆ. ಕ್ಲೀನ್ ಮಾಡಿ ಇನ್ನೂ ಸಹ ಮಿಡ್ಲಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಪೆರಡನ್ನೆಲ್ಲ ಹಾಕಬೇಕು. ಪೆರಡನ್ನು ಹಾಕಿ ಸ್ವಲ್ಪ ಅಲ್ಲಿ ಎಂತಾದರೂ ಹುಳ ಉಂಟಾ ಅದೆಲ್ಲ ಚೆಕ್ ಮಾಡಿ, ನಂತರ ನನಗೆ ಇದೇ ಗಿಡದಲ್ಲಿ ತೆಗೆಯುವಾಗ ಒಂದು ಗಿಡ ಸಿಕ್ಕಿದೆ. ಆ ಗಿಡವನ್ನು ನಟ್ಟು ಬಿಡುವ ಅಂತಿದ್ದೇವೆ. ಟ್ರಿಮ್ ಮಾಡುವಾಗ ಆಲ್ಮೋಸ್ಟ್ ಕೆಳಗೆ ತನಕ ಹೋಗಿದ್ದೇನೆ. ಅಂದರೆ ನನಗೆ ಇನ್ನೂ ಸಹ ಕೆಲವು ಇದು ಬೇರೆ ಸತ್ತಿದ ಇಲ್ಲೋ ಅಂತ ಡೌಟ್ ಉಂಟು. ಆದ್ದರಿಂದ ಇಲ್ಲಿ ತನಕ ಟ್ರಿಮ್ ಮಾಡಿದ್ದೇನೆ, ಬೇರೆ ಬಿಟ್ಟಿದ್ದೇನೆ. ಅಂದರೆ ಜೀವ ಇದ್ದರೆ ಚಿಗುರ್ತದೆ. ಅಂದರೆ ನಾವು ತೆಗೆದು ಇದು ಜೀವ ಉಂಟ ಇಲ್ಲೋ ಅಂತ ನೋಡಲಿಕ್ಕೆ ಆಗೋದಿಲ್ಲಲ್ಲ, ಮಣ್ಣಿನೊಳಗಿರೋದ್ರಿಂದ. ಹಾಗೆ ಇಲ್ಲಿ ಎಲ್ಲ ಟ್ರಿಮ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲೆಲ್ಲ ಇನ್ನು ಚಿಗುರು ಬರ್ತದ ಅಂತ ನೋಡಬೇಕಷ್ಟೇ. ಇಲ್ಲಿ ಒಂದು ಬೇರೆ ಗಿಡ ನಡ್ತೇನೆ ಈಗ. ಆ್ಯಕ್ಚುಲಿ ಪ್ಯಾರಡಾನ್ ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ ಮಿಕ್ಸ್ ಮಾಡಿ, ಅಂದರೆ ಬೇರೆ ಎಂತಾದರೂ ಇಫೆಕ್ಟ್ ಆಗುವಂಥದ್ದಿದ್ದರೆ ಅದು ಕಂಟ್ರೋಲ್ ಬರಲಿ ಅಂತ ಅದರ ಪಕ್ಕದಲ್ಲಿರುವ ಗಿಡಕ್ಕೂ ಸ್ವಲ್ಪ ಹಾಕಿದ್ದೇನೆ. ಅಂತೂ ಫೈನಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಒಣಗಿದ ಗೆಲ್ಲುಗಳನ್ನೆಲ್ಲ ತೆಗೆದು ಅದು ಎಲ್ಲಿವರೆಗೆ ಹೋಗಿದೆ ಅಂತ ಎಲ್ಲ ಚೆಕ್ ಮಾಡಿ ಕಟ್ ಮಾಡಿದ್ದೇನೆ. ಕೆಲವು ಬೇರುಗಳನ್ನು, ಹಳೆ ಬೇರುಗಳನ್ನು ಬಿಟ್ಟಿದ್ದೇನೆ. ಅಂದರೆ ಚಿಗುರಿದ್ರೆ ಚಿಗುರಲಿ ಅಂತ ಹೇಳಿ ಪೂರ್ತಿ ತೆಗಿಲಿಲ್ಲ. ಅಂದರೆ ನನಗೆ ಸಹ ಸ್ವಲ್ಪ ಡೌಟ್ ಇತ್ತು ಅದು ಸರಿ ಉಂಟಾ ಇಲ್ವ ಅಂತ. ಹಾಗೆ ಇದು ಗಿಡ ಆ್ಯಕ್ಚುಲಿ ನನಗೆ ಈ ಮಲ್ಲಿಗೆ ತೋಟ ಇದೇ ಗಿಡ ತೆಗೆಯುವಾಗ ಸಿಕ್ಕಿದ್ದು. ಇದರದ್ದೇ ಒಂದು ಗೆಲ್ಲು ಸಪ್ರೇಟ್ ಮಣ್ಣಿಗೆ ಹೋಗಿ ಬೇರು ಬಂದಿತ್ತು. ಅದನ್ನು ಸಹ ನೆಟ್ಟಿದ್ದೇನೆ ಮಿಡ್ಲಲ್ಲಿ. ನೀವು ಸಹ ಪ್ರೇ ಮಾಡಿ ನಮ್ಮ ಗಿಡ ಸರಿಯಾಗಲಿ ಅಂತೇಳಿ.
ಇದು ಎಂತೆಲ್ಲ ಆಯಿತು ಅಂತ ಹೇಳಿ ಅಂದರೆ ಹೇಗೆಲ್ಲ ಇಂಪ್ರೂವ್ ಆಯಿತು, ಎಷ್ಟು ದೊಡ್ಡದಾಯಿತು ಅಂತ ಇನ್ನು ಮುಂಬರುವ ವೀಡಿಯೋಗಳಲ್ಲಿ ತೋರಿಸ್ತೇನೆ. ನಾವು ಮಾಡಿದ ಟ್ರೀಟ್ಮೆಂಟ್ ಎಲ್ಲ ಸರಿ ಆಯಿತಾ ಇಲ್ವಾ. ನಿಮ್ಮಲ್ಲಿ ಸಹ ಈ ಥರ ಆದರೆ ನೀವು ಫಸ್ಟ್ ಹಾಗೆ ಮಾಡಬೇಕಾದಂಥ ಟ್ರೀಟ್ಮೆಂಟ್ ಇದ್ವಿ. ನಮ್ಮ ಗಿಡ ಸರಿಯಾಗಲಿ ಅಂತ ಎಲ್ಲರೂ ಪ್ರೇ ಮಾಡಿ ಆಯಿತಾ. ಕೊನೆಗೆ ಹೀಗೆ ಒಂದು 3 ಇಲ್ಲದಿದ್ದರೆ 4 ಕಂಬ ಹಾಕಿ ಸುತ್ತ ಕಟ್ಟಬೇಕು. ಯಾಕೆ ಹೇಳಿದರೆ ಗಿಡ ದೊಡ್ಡದುಂಟು, ಆದರೆ ಅದಕ್ಕೆ ಸಪೋರ್ಟ್ ಇಲ್ಲ, ಅದರಿಂದ ಅದು ನೆಲದಲ್ಲಿ ನಿಲ್ತದೆ. ನೆಲದಲ್ಲಿ ನಿಲ್ಲದ ಹಾಗೆ ನಾವು ಹೀಗೆ ದಂಡೆ ಹಾಗೆ ಕಟ್ಟಿದರೆ ಗಿಡ ಸ್ವಲ್ಪ ಮಣ್ಣಿಗೆ ಬೀಳದೆ ಮೇಲೆ ಇರ್ತದೆ. ಮಣ್ಣಿಗೆ ಬಿದ್ದರೆ ಎಂತಾಗ್ತದೆ ಹೇಳಿದರೆ ಅದು ಬಿಸಿಲಿಗೆ ಇಲ್ಲದಿದ್ದರೆ ಮಣ್ಣು ತಾಗಿ ಎಲ್ಲ ಗಿಡ ಹಾಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ. ಹೀಗೆ ಕಟ್ಟೋದ್ರಿಂದ ಗಿಡದಲ್ಲಿ ಹೊಸ ಗೆಲ್ಲು ಬರಲಿಕ್ಕೆ ಸಹ ಕರೆಕ್ಟ್ ಬೆಳಕು ಮತ್ತು ಗಾಳಿ ಎಲ್ಲ ಸರಿ ಸಿಗೋದ್ರಿಂದ ಬೇಗ ಸರಿ ಆಗ್ತದೆ ಗಿಡ. ಸಣ್ಣ ಗಿಡ ಆದರೆ ಹೀಗೆ ಮಾಡಬೇಕು ಅಂತಿಲ್ಲ. ದೊಡ್ಡ ಗಿಡ ಸ್ವಲ್ಪ ಬಲ ಇಲ್ಲ ಹೇಳಿದರೆ ಹೀಗೆ ಮಾಡ್ಬೋದು. ತುಂಬ ದೊಡ್ಡ ಗಿಡ ಆದರೂ ಸಹ ಹೀಗೆ ಮಾಡ್ತಾರೆ ಕೆಲವರು, ಅಂದರೆ ಹೂ ಕೊಯ್ಯಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ. ಹೀಗೆ ಮಾಡೋದ್ರಿಂದ ಬೇಗ ಸರಿ ಆಗ್ತದೆ ಗಿಡ, ಅಂದರೆ ಅದಕ್ಕೆ ಬೆಳೀಲಿಕ್ಕೆ ಕರೆಕ್ಟ್ ಅವಕಾಶ ಸಿಗ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಎನಿಸಿದರೆ ಖಂಡಿತವಾಗಿಯೂ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್.